ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ಚಂದ್ರಪ್ರಭು, ಟ್ರಾವೆಲ್ ವಿತ್ ದ ಪ್ರಭುಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವಾಗ ನಾವು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಇದ್ದೇವೆ. ಈ ಫ್ಲೈಓವರ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸಿಲ್ಕ್ ಬೋರ್ಡ್ವರೆಗೆ ಇದೆ. ಇದು ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಆಗ್ತದೆ ಕಾಣ್ತದೆ. ನನ್ನ ಕಸಿನ್ ಇವತ್ತು ಬೆಳಗ್ಗೆ ಫೋನ್ ಮಾಡಿ ಹೇಳಿದರು, ಇವತ್ತು ಸಂಡೇ ಅಲ್ವಾ, ನಾವೊಂದು ಕೋರಮಂಗಲದಲ್ಲಿ ಒಂದು ದರ್ಶಿನಿ ಇದೆ, ಅದಕ್ಕೆ ಬ್ರೇಕ್ಫಾಸ್ಟಿಗೆ ಹೋಗುವ ಅಂತ ಹೇಳಿದರು. ಅದರ ಹೆಸರು ಏನಾದ್ರ ಹೆಸರು? ರಾಮದರ್ಶಿನಿ. ಹಾಂ, ರಾಮದರ್ಶಿನಿ ಅಂತೆ. ಅವರ ಆಫೀಸ್ ಹತ್ರನೇ ಇದೆ ಅಂತ ಹೇಳಿದ್ದಾರೆ ಅದು. ಹಾಗೆ ಈಗ ಹೊರಟಿದ್ದೇವೆ ನಾವು. ಇವಾಗ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದ್ದಾರೆ, ನೋಡೋಣ, ಟ್ರೈ ಮಾಡೋಣ. ಇವತ್ತು ಡ್ರೈವಿಂಗ್ ನನ್ನ ಮಿಸ್ಸಸ್ ಇದ್ದು, ಬೆಳಿಗ್ಗೆನೇ ಫುಲ್ಲು ಫ್ರೆಶ್ ಆಗಿ ಕೂತ್ಕೊಂಡಿದ್ದಾರೆ ಡ್ರೈವಿಂಗಿಗೆ. ಯಾಕೆಂದರೆ ಅವ್ರದ್ದು ಡ್ರೈವಿಂಗ್ ತುಂಬ ಸ್ಮಾರ್ಟ್ ಡ್ರೈವಿಂಗ್ ಅವ್ರದ್ದು. ಅಂದರೆ ಅಷ್ಟು ಒಂದು ಪರ್ಫೆಕ್ಟಾಗಿ ಎಲ್ಲ ಲೇನು ಅದೆಲ್ಲ ಕರೆಕ್ಟಾಗಿ ಡಿಸಿಪ್ಲಿನ್ ಮಾಡ್ಕೊಂಡು ಹೋಗೋದು ಅವರು. ಹಾಗೆ ಇವಾಗ ನಾವು ಹತ್ತತ್ರ ರೂಪೇ ನಗರ ಹತ್ರ ಬಂದ್ವಿ. ಅಲ್ಲಿ ಹೋಟ್ಲಿಗೆ ಹೋದ ನಂತರ ಎಲ್ಲಿ ಏನೇನು ಫುಡ್ ಇದೆ ಅಂಥೇಳಿ ಹೇಳ್ತೇವೆ, ನೋಡುವ. ಅಲ್ಲಿ ಸಿಗ್ತೇವೆ ನಾವು ನಿಮಗೆ. ನಮಸ್ಕಾರ. ನಾವೀಗ ಹೋಟ್ಲ್ ಹತ್ರ ಬಂದಿದ್ದೇವೆ. ಇದರ ಹೆಸರು ಶ್ರೀರಾಮ ದರ್ಶನ. ಇದು ದರ್ಶಿನಿ ಟೈಪ್ ಹೋಟೆಲ್ ಇದು. ಇದೀಗ ಕೋರಮಂಗಲ ಫಸ್ಟ್ ಬ್ಲಾಕ್ 80 ಫೀಟ್ ರೋಡಲ್ಲಿದೆ. ನಾವೀಗ ಮಡಿವಾಳದಿಂದ ಬಂದುಬಿಟ್ಟು ಅಲ್ಲಿ ಕೃಪಾನಿಧಿ ಕಾಲೇಜ್ ಹತ್ರ ಸ್ಟ್ರೈಟ್ ಬಂದ್ವಿ. ಸ್ಟ್ರೈಟ್ ಬಂದು ಮತ್ತೆ ಮುಂದೆ ಬಂದರೆ ಇಲ್ಲಿ ಪಿಂಗಾರ ಅಂತೇಳಿ ಒಂದು ಹೋಟ್ಲಿದೆ. ಆ ಹೋಟ್ಲ್ ಹತ್ರ ಲೆಫ್ಟ್ ತಗೊಂಡು ಬಂದರೆ ರೈಟ್ ಸೈಡಲ್ಲಿದೆ ಇದು ಹೋಟ್ಲ್. ಡಯಾಗ್ನಲ್ಲಿ ಆಪೋಸಿಟ್ ಫೆಡ್ರಲ್ ಬ್ಯಾಂಕ್ ಮತ್ತು ಭಾರತೀಯ ಜೀವ ವಿಮಾ ನಿಗಮದ್ದು ಆಫೀಸ್ ಇದೆ. ಇದರ ಆಪೋಸಿಟ್, ಎಕ್ಸಾಕ್ಟ್ ಆಪೋಸಿಟ್ ಜ್ಯೂಸ್ ಸ್ಯಾಂಡ್ವಿಚ್ ಅಂತೇಳಿ ಒಂದಿದೆ. ಮತ್ತು ಹೊಯ್ಸಳಾಸ್ ನಾಟಿ ಸ್ಟೈಲ್ ಅಂತೇಳಿ ಒಂದು ಹೋಟ್ಲಿದೆ. ಬನ್ನಿ ಇವಾಗ ಹೋಟ್ಲ್ ಒಳಗೆ ಹೋಗುವ, ಏನೇನು ಫುಡ್ ಇದೆ ಅಂತ ನೋಡುವ. ನಮ್ಮ ಕಸಿನ್ ತುಂಬ ರೆಕಮೆಂಡ್ ಮಾಡಿದ್ದಾರೆ, ನೋಡೋಣ ಹೆಂಗಿದೆ ಅಂತೇಳಿ. ಓ, ಅಷ್ಟೊತ್ತಿಗೆ ಫುಡ್ ಬಂದುಬಿಡ್ತಾ? ಸೂಪರ್, ಫಟಾಫಟ್, ಭಾಳ ಫಾಸ್ಟ್ ಸರ್ವಿಸ್. ನೋಡಿ, ಇದು ವಡೆ, ಇಡ್ಲಿ, ಗರಿ ವಡೆ. ಏನು ಭಾಳ ಫಾಸ್ಟ್ ಸರ್ವಿಸ್. ಇದೇನು ನಿಮ್ಮದು ಬರೀ ವಡೆ ಮತ್ತು ಸಾಂಬಾರು? ಹಾಂ, ಇದು ಡಿಪ್, ಇದು ಎರಡು ಡಿಪ್ ಅಲ್ವಾ? ಭಾಳ ಫಾಸ್ಟ್ ಕೊಟ್ಟರು ಫುಡ್. ಸಾಂಬಾರೆಲ್ಲ ಫುಲ್ ರೆಡಿ ಇದೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತದೆ ಸರ್? ನಾವು 4:30. ಓ, 4:30ಗೆ ಬರ್ತೀರಾ? ನಿಮ್ಮ ಹೆಸರು ಸರ್? ನಾರಾಯಣ ಅಂತ. ಊರು ಯಾವುದು ಸರ್? ಕುಂದಾಪುರ. ನಾವು ಮಂಗಳೂರಿನವರೇ. ಇವರು ನಮ್ಮ ಕಸಿನ್ ತುಂಬ ದಿನದಿಂದ ಹೇಳ್ತಾ ಇದ್ದಾರೆ ನನಗೆ, ನೀನು ಒಂದ್ಸರಿ ಬರಬೇಕು ಬಾವ, ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿ. ಓಕೆ, ಒಂದ್ಸರಿ ಹಾಕಿದ್ದಾಯ್ತಾ? ರೆಡಿ ಆಯ್ತಲ್ವಾ? ನೋಡಿ, ವಡೆ ಎಲ್ಲ ಈಗ ಎಣ್ಣೆಯಲ್ಲಿ ಹಾಕಿದ್ದಾರೆ. ಗರಿ ವಡೆ. ಬೇರೆ ಏನಿದೆ ಸರ್ ಈಗ ಬೆಳಿಗ್ಗೆ? ಇಷ್ಟು ರೆಡಿ ಆಯಿತು. ದೋಸೆ ಎಲ್ಲ ರೆಡಿ ಮಾಡ್ತೀನಿ ಇವಾಗ. ಓಕೆ, ಮತ್ತು ಪೂರಿ ಇದೆ ಅಲ್ಲ? ಪೂರಿ, ದೋಸೆ ಎಲ್ಲ ರೆಡಿ. ಓಕೆ, ಪೂರಿ, ದೋಸೆ, ಮತ್ತು ಇದು ರೈಸ್ ಐಟಮ್ಸ್ ಏನಾದರೂ ಇದೆ? ಪಲಾವ್ ಇದೆ. ಓಕೆ, ಖಾರ ಬಾತ್, ಕೇಸರಿ ಬಾತ್, ಪಲಾವ್. ಸರ್, ಎಷ್ಟು ವರ್ಷದಿಂದ ಇದೆ ಸರ್ ಇದು? ನಾವು ಇಲ್ಲಿ ಕೋರಮಂಗಲ 30 years. ಓ, 30 ವರ್ಷ ಹಳೇದಾಗದ್ರೆ. ಓಕೆ ಓಕೆ. ಇದು ಪೂರಿಗೆ ಎಲ್ಲ ಇಟ್ಟು ರೆಡಿ ಇದೆ ಅಲ್ವಾ? ಇದೇನಿದು ದಾಲ? ಪೂರಿಗೆ ಸಾಗು. ಪೂರಿಗೆ ಸಾಗು. ರೆಡಿ. ಪೂರಿಗೆ ಸಾಗು. ಈಗ ದೋಸೆ ಹಾಕ್ತಿರಲ್ಲ? ಓ, ಒಂದು ಮಸಾಲನಾ? ಈ ಮಸಾಲೆ. ಹಾಂ, ಒಂದು ಸೆಟ್ಟು, ಒಂದು ಮಸಾಲೆ. ಇದು ಮಸಾಲೆ ದೋಸೆ ಅಲ್ವಾ? ಇದು ಮಸಾಲೆ. ಓಕೆ ಓಕೆ. ಸೆಟ್ಟು ದೋಸೆ. ಎಸ್. ನೋಡಿ, ಗರಿ ವಡೆ. ಖಾರಬಾತಿ ಕೇಸರಿ. ಓಕೆ.
ಖಾರಾಬಾತ್, ಇದು ಖಾರಾಬಾತ್, ಕೇಸರಿ ಬಾತ್, ಪಲಾವ್. ಪಲಾವ್ ಮಾತ್ರ ಸೂಪರ್ ಇದೆ. ಬಾಯಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ಸಾಂಬಾರು ಅಲ್ವಾ? ಓಕೆ ಓಕೆ. ಮತ್ತು ಚಟ್ನಿ? ಓಕೆ ಓಕೆ. ಇದು ಮೊಸರು ಬಜ್ಜಿ. ಇದು ಪಲಾವ್ಗೆ ಕೊಡ್ತೀರಲ್ಲ? ಇದೀಗ ಹಿಟ್ಟು ಯಾವುದಕ್ಕೆ ಸರ್ ಇದು? ವಡೆಗ? ಓಕೆ ಸೊ ಇಡ್ಲಿ ಈಗ ಬೆಂದಿದೆಯಾ? ಓಕೆ ಓಕೆ. ನೋಡೋ ಒಂದು ಹಾಂ ಸೂಪರ್ ಅಲ್ವಾ? ಒಂದು ಸಾರಿ ಹಾಕುವಾಗ ಎಷ್ಟು ಇಡ್ಲಿ ಹಾಕ್ತೀರಿ ನೀವು ಇದರಲ್ಲಿ? 60 ಇಡ್ಲಿ ಆಗುತ್ತೆ. 60. ಓಕೆ ಓಕೆ. ಸೊ ಬೆಳಿಗ್ಗೆ ಹಾಗಾದರೆ ಬೇಗ ಬಂದು ಸ್ಟಾರ್ಟ್ ಮಾಡಬೇಕು. ನಿಮ್ಮ ಹೆಸರು ಸರ್? ಜಗದೀಶ್. ಜಗದೀಶ್. ನೀವು ಕುಂದಾಪುರನೇನಾ? ಓಕೆ ಓಕೆ. ಓ ದೋಸೆ ರೆಡಿ ಆಯಿತು. ಹಾಂ ಸೂಪರ್. ಹೆಂಗಿದೆ ನೋಡಿ, ತುಪ್ಪ ಆಟ ಆಡ್ತಾ ಇದೆ ಅಲ್ಲಿ. ಸೊ ಬೆಳಗ್ಗೆ ಒಂದು 6:30 ಎಲ್ಲ ಬಂದರೂ ರೆಡಿ ಇರ್ತದೆ ಹಾಗಾದರೆ ಫುಡ್? 7 ಗಂಟೆ ಸ್ಟಾರ್ಟ್. 7 ಗಂಟೆ. 7 ಗಂಟೆ ಸರ್. ಮತ್ತೆ ಮಧ್ಯಾಹ್ನ ಊಟ ಇದೆಯಾ? ಮಧ್ಯಾಹ್ನ ಮಿನಿ ಮಿಸ್ ರೈಸು ಸಾಂಬಾರು. ಓಕೆ. ಪಲಾವ್ ರೈಸ್ ಐಟಮ್. ಸಂಜೆ ಎಷ್ಟು ಹೊತ್ತುವರೆಗೆ ಓಪನ್? 6 o'clock. 6 o'clock ಕ್ಲೋಸಾ? ಓಕೆ ಓಕೆ. ಅಂದರೆ ಬೆಳಿಗ್ಗೆ ಬೇಗ ಸ್ಟಾರ್ಟ್ ಮಾಡ್ತೀರಲ್ಲ? ಭಾಳ ಚೆನ್ನಾಗಿದೆ ಸರ್, ಖುಷಿ ಆಯಿತು. ಹಾಂ ಈಗ ನೀನು ಹೇಳಬೇಕು ಹೆಂಗಾಯ್ತು ಇದು ತಿಂಡಿ ನಿನಗೆ ಅಂತ. ಸೂಪರ್. ಸೂಪರಾ? ವಡೆ ತುಂಬ ಚೆನ್ನಾಗಿತ್ತು. ವಡೆ ಚೆನ್ನಾಗಿತ್ತು, ಇಡ್ಲಿ ಇಡ್ಲಿನೂ ಚೆನ್ನಾಗಿತ್ತು, ಸಾಂಬಾರ್ ಸೂಪರ್ ಇತ್ತು. ಈಗ ದೋಸೆ ಟೇಸ್ಟ್ ಮಾಡಿ ನೋಡ, ಒಂದು ಪೀಸ್ ತೆಗೆದು ನೋಡು ಹೆಂಗಿದೆ ಅಂತ. ಯಾಕಂದರೆ ಅವರು ಡೈಲಿ ಅವಾಗ ಬರ್ತಾ ಇರ್ತಾರೆ ಕಾಣ್ತದೆ ಇಲ್ಲಿ. ನಮ್ಮದು ವಾರದಲ್ಲಿ 3 ದಿನದ ಫುಡ್ ಇಲ್ಲೇ. ಸೊ ನನ್ನ ತಂಗಿಗೆ ಹಾಕಿದ್ರೆ ಭಾಳ ಸುಲಭ ಅಲ್ವಾ ಇವಾಗ? ನೋಡಿ ಸೆಟ್ ದೋಸೆ ಬಂತು. ಅದೇ ಭಾಳ ಚೆನ್ನಾಗಿದೆ, ನೋಡುವಾಗಲೇ ಖುಷಿ ಆಗ್ತದೆ. ಹೆಂಗಿದೆ? ಹಾಂ ನಿಜವಾಗ್ಲೂ ಚೆನ್ನಾಗಿದೆಯಾ? ಹಾಂ ನೀವು ತಿಂದು ನೋಡಿ, ನೀವು ತಿಂದು. ಫಸ್ಟಿಗೆ ವಡೆ ಸ್ಟಾರ್ಟ್ ಮಾಡ್ತಾರೆ. ವಡೆ ಅಂದರೆ ನನಗೆ ತುಂಬ ಇಷ್ಟ. ಹೆಂಗಿದೆ? ಗೆರಿ ವಡೆ ಮತ್ತು ಚಟ್ನಿ ತಿನ್ನಬೇಕು, ಅದು ಇನ್ನೂ ಟೇಸ್ಟ್ ಇರ್ತದೆ. ಚಟ್ನಿ ಜೊತೆ ಅಲ್ವ ವಡೆನಾ? ಇನ್ನೇನು ಹೇಳಿದ್ದು ಕರೆಕ್ಟ್ ಇದೆ. ಗರಿ ಬಟ್ಟೆ. ಹಾಂ ಇಡ್ಲಿನೂ ತುಂಬ ಮೆದು ಇದೆ. ಇಡ್ಲಿನೂ ತುಂಬ ಮೆದು ಇದೆ. ಚೆನ್ನಾಗಿದೆ, ಇಡ್ಲಿನೂ ಚೆನ್ನಾಗಿದೆ. ಸೊ ಇನ್ನು ವಾರಕ್ಕೆ ಒಂದ್ಸರಿ ಬರ್ಬೋದಾಗುತ್ತೆ. ಇದೊಂದು ಹಿಡನ್ ಜೆಮ್ ಕೋರಮಂಗಲದಲ್ಲಿ. ಚೆನ್ನಾಗಿದೆ ಅಲ್ಲ? ಅವ್ರಿಗೆ ಕೇಳಿ ನೋಡಿ ಬಾಯ್ ಇರ್ತಾ ಇದ್ದಾರೆ ನೋಡಿ ಬಾಯ್. ತಿನ್ನುವಾಗ ಮಾತಾಡಬಾರ್ದು. ಹೌದಾ? ಅಂದರೆ ಫುಡ್ಡು ಕಡಿಮೆ ಹೋಗ್ತದೆ ಅಂತ. ಅದು ಒಂದು ಲೆಕ್ಕದಲ್ಲಿ ಒಳ್ಳೆಯದು. ನೋಡಿ ಸೆಟ್ ದೋಸೆನೂ ಬಂದಿದೆ. ಸೆಟ್ಟು ದೋಸೆ ಸಾಗು ಒಟ್ಟಿ. ನಾವೆಲ್ಲ ತಿನ್ನುವಾಗ ಮಾತಾಡಿದ್ರೆ ಒಳ್ಳೆಯದು. ಯಾಕೆ ಗೊತ್ತಾ, ನಮಗೆ ಫುಡ್ಡು ಕಡಿಮೆ ಹೋಗ್ತದೆ, ಕಡಿಮೆ ಹೋಗ್ತದೆ. ಆದರೆ ಟೇಸ್ಟ್ ಇರಬೇಕು. ಸೂಪರಾ? ಸಾಕು ಅಲ್ಟಿಮೇಟ್. ಬಟ್ ಭಾಳ ಚೆನ್ನಾಗಿ ಮಾಡ್ತಾರೆ ಅಲ್ಲೆಲ್ಲ ಫುಡ್ಡೆಲ್ಲ. ನಾನು ಮಾಡಿದ್ದಿದ್ರಲ್ಲಿ ವಿಡಿಯೋ ಕ್ಲೀನ್ ಇದೆ ಅಲ್ವಾ? ಕಿಚನ್ ಎಲ್ಲ ತುಂಬ ಕ್ಲೀನ್ ಇದೆ. ಇದೆ ಮತ್ತು ಎಲ್ಲ ತುಂಬ ಹೈಜೆನಿಕ್. ಈಗ ಇದ್ರ ಜೊತೆ ಕಾಫಿ ಬೇಕಲ್ಲ ನಮಗೆ, ಕಾಫಿ ಉಂಟು. ಸೂಪರ್ ಅದು ಮೇಯ್ನ್ ಅಲ್ವಾ? ಅದಕ್ಕಿಂತ ಅಲ್ಟಿಮೇಟ್ ಕಾಫಿ ಇಲ್ಲ. ಹೌದಾ? 4 ಕಾಫಿ. ಸಾಗು ಚೆನ್ನಾಗಿದೆ. ದಮ್ ಶುಗರ್ ಶುಗರ್ ಸರ್. ಹೆಂಗಿದೆ ಕಾಫಿ? ಹಾಂ ಚೆನ್ನಾಗಿದೆ, ಚೆನ್ನಾಗಿದೆ ಅಲ್ಲ? ಎಲ್ಲ ಪ್ರಪೋರ್ಷನೇಟ್ ಆಗಿದೆ. ಹೌದಾ? ಶುಗರ್ ಹೆಂಗಿದೆ?
ಹೆಂಗೆ ಕಿಕ್ ಬರ್ತದ? ಒಂದ್ಸತಿ ಸಾಂಬಾರು ತಿನ್ಬೇಕು ಅನ್ಸುತ್ತೆ ಅವಾಗ ಏನೇನು ಹೇಳಿದ್ದು? ಒಂದ್ಸತಿ ಸಾಂಬಾರು ತಿನ್ಬೇಕು ಒಂದು ಸ್ಪೂನು, ಹಾಂ, ಒಂದು ಸಿಪ್ ಕಾಫಿ ಕುಡಿಬೇಕು. ಹೌದು, ಅದು ಮ್ಯಾಚಿಂಗ್ ಅದು. ಅವಾಗ ಇದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಓಕೆ ನೋಡುವ, ಹಂಗೆ ಮಾಡುವ. ನಿಮ್ಮ ಹತ್ರ ನಾನು ಕೇಳಲಿಕ್ಕಿಲ್ಲ, ಯಾಕೆಂದರೆ ನೀವು ಡೈಲಿ ಬರ್ತಿರಲ್ಲ ಇಲ್ಲಿ. ಹೌದು, ನಮ್ಮದು ರೆಗ್ಯುಲರ್. ನನಗೆ ನೀವು ಕೇಳಬೇಕು ಇವಾಗ. ಹೇಗೆ ಗೊತ್ತು ಹೇಳಿ. ನನಗೆ ಸ್ವಲ್ಪ ಸಕ್ಕರೆ ಕಡಿಮೆನೇ ಆಗಿದೆ, ಅಲ್ಲ ಕಡಿಮೆ ಹಾಕಿಲ್ಲ. ಹಾಕ್ಸಿದ್ದು ಕಡಿಮೆ. ಆದರೆ ಭಾಳ ಚೆನ್ನಾಗಿದೆ. ಬೇರೆ ಎಲ್ಲ ಪ್ರಪೋರ್ಷನ್ಸ್ ಪಕ್ಕ ಇದೆ. ನನಗೆ ಅಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕು, ಆದರೂ ಪರವಾಗಿಲ್ಲ. ಸಕ್ಕರೆ ಕಡಿಮೆ ಇದ್ದರೂ ಕೂಡ ಒಂಥರ ಕಿಕ್ ಸಿಗ್ತದೆ, ಖಂಡಿತ ಸಿಗ್ತದೆ. ಚೆನ್ನಾಗಿದೆ ಕಾಫಿ, ರಿಯಲಿ. ಸುನಿಲ್ ಹೇಳಿದ್ದಕ್ಕೆ ಕರೆಕ್ಟಾಯಿತು, ಫುಡ್ಡೆಲ್ಲ ಚೆನ್ನಾಗಿದೆ ಇಲ್ಲಿ. ಬಂದದಕ್ಕೆ ವರ್ತೆ. ನಿಮಗೆಲ್ಲ ಥ್ಯಾಂಕ್ಸ್ ಆಯಿತಾ ಕರ್ಕೊಂಡ್ಬಂದದಕ್ಕೆ? ನಿಮಗೆ ಸಹ ಥ್ಯಾಂಕ್ಸ್ ಒಪ್ಪಿದ್ದಕ್ಕೆ. ನಮಗೆ ಸಂಡೇ ಬ್ರೇಕ್ಫಾಸ್ಟ್ ಮನೇಲಿ ಮಾಡೋದು ಉಳಿತು. ಮೇನ್ ಅಂದರೆ ಬಂದ ನಂತರ ಒಂದು ಚೆನ್ನಾಗಿದ್ರೆ ಒಂದು ಖುಷಿ ಇರುತ್ತೆ, ಹೌದು. ಅದು ಮೇನ್. ನಾರಾಯಣ ಅವರೇ, ತುಂಬ ಥ್ಯಾಂಕ್ಸ್. ಇದು ನಮ್ಮ ಫುಡ್ಡೆಲ್ಲ ನನ್ನ ಮಿಸ್ಸಸ್ ಹೇಳಿದ್ದು ಭಾಳ ಚೆನ್ನಾಗಿದೆ ಅಂತ. ಯಾಕೆಂದರೆ ಅವಳು ಒಂದು ಹೋಟ್ಲ್ನವರ ಮಗಳೇ, ಅವಳು ಕೂಡ. ಅವಳು ಹೇಳಿದ್ದಾಳೆ ಅಂತ ಹೇಳಿದ ಮೇಲೆ ಇನ್ನು ನಾವು ಮಾತಾಡಲಿಕ್ಕಿಲ್ಲ. ಫಸ್ಟ್ ಕ್ಲಾಸ್ ಇದೆ ಅಂತ ಹೇಳಿದ್ದು. ನನಗೂ ಭಾಳ ಖುಷಿ ಆಯಿತು. ಕಾಫಿ ಕುಡಿದ ಕೂಡಲೇ ಒಳ್ಳೆ ಕಿಕ್ಕು ಬಂತು. ತುಂಬ ಧನ್ಯವಾದಗಳು. ಈ ವಿಡಿಯೋ ನಾನು ಯೂಟ್ಯೂಬಲ್ಲಿ ಹಾಕ್ತೇನೆ. ಇವತ್ತು ಸಂಜೆ ಇಲ್ಲ, ನಾಳೆ ಹಾಕ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದರ್ಶಿನಿ ಒಳಗೆಲ್ಲ ಹೋಗಿ ಬಂದ್ವಿ ನಾವು. ಫುಡ್ಡೆಲ್ಲ ಭಾಳ ಚೆನ್ನಾಗಿತ್ತು. ಕೋರಮಂಗಲ ಕಡೆ ಬಂದರೆ ಈ ದರ್ಶನಿಗೆ ಭೇಟಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6:30ವರೆಗೆ ಓಪನ್ ಇರ್ತದಂತೆ. ಕೋರಮಂಗಲಕ್ಕೆ ಬಂದಾಗ ಒಂದು ಸಾರಿ ಭೇಟಿ ಕೊಡಿ, ಮಿಸ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.